ಬ್ರಹ್ಮತರ್ಕ ಅಂತ ಒಂದು ತರ್ಕಶಾಸ್ತ್ರ. 50 ಕೋಟಿ ವಿಸ್ತಾರಾತ್ ನಾರಾಯಣ ತನೌ ಕೃತಾತ್ ಅಂತ ಈ ಬದ್ರಿನಾರಾಯಣ ಇದ್ದಾನಲ್ಲ, ಅವನು ಮಾಡಿದ 50 ಕೋಟಿ ಶ್ಲೋಕಗಳಿರುವ ಬ್ರಹ್ಮತರ್ಕ ಅಂತ ಒಂದು ಗ್ರಂಥ ಇತ್ತು ಈ ನೆಲದಲ್ಲಿ. ಎಲ್ಲ ಕಳ್ಕೊಂಡಿದ್ದೀವಿ. ಕಳ್ಕೊಳ್ಳೋದ್ರಲ್ಲಿ ಒಂದು ಆನಂದ ನಮಗೆ. ಯಾಕೆ ಹಾಗಂತೀವಿ? ಅಧ್ಯಯನದ ಶೈಥಿಲ್ಯ. ಅಂದರೆ ಸ್ಟಡಿ ಅನ್ನೋದೇನಿದೆ, ಆ ಸ್ಟಡಿ ಅನ್ನೋದು ವಿದ್ಯೆ ಅಂತ ನಮ್ಮಲ್ಲಿ. ಇದೆಲ್ಲ ಕಸುಬು. ನಾವೀಗ ಏನು ಮಾಡ್ತೇವೆ, ಕಸುಬನ್ನು ವಿದ್ಯೆಯನ್ನು ಒಂದು ಮಾಡಿಬಿಟ್ಟಿದ್ದೇವೆ. ಅವರು ವಿದ್ಯಾವಂತರು ಅಂದರೆ ಯಾವುದೋ ಡಿಗ್ರಿ ಮಾಡಿದವರು ಅಂತ. ಅದು ಬದುಕನ್ನು ಸಾಗಿಸಲಿಕ್ಕೆ ಬೇಕಾದದ್ದು. ಜಗದಾಚೆಗೆ ಯೋಚನೆ ಮಾಡುವಂಥದ್ದು ವಿದ್ಯೆ. ಜಗದಾಚೆಗಿನ ಬದುಕನ್ನು ನಮಗೆ ಕೊಡುವಂಥದ್ದು ವಿದ್ಯೆ. ಆದರೆ ನಾವು ಈಗ ವಿಜ್ಞಾನವನ್ನು ಬಳಸ್ತಾ ಇರೋದು ವಿಜ್ಞಾನ ವಿದ್ಯೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ನಮ್ಮ ಫೆಸಿಲಿಟಿಗಾಗಿಯೇ ಬಳಸ್ತಾ ಇರೋದು. ಇವನು ಕಾರ್ಲ್ ಸೇಗನ್ ಹೇಳ್ತಾನೆ, ನಮ್ಮ ವಿಜ್ಞಾನಗಳೆಲ್ಲ ವಿನಾಶಕ್ಕಾಗಿಯೇ ಇದೆ ಅಂತ. ಸರಿಸುಮಾರು ಯಾವುದೇ ಮಿಲ್ಟ್ರಿ ಅವರು ಅಥವಾ ಸೋಲ್ಜರ್ಸ್ ಅಂತೇನಿದ್ದಾರೆ, ಅವರು 20 ವರ್ಷ ಆಚೆ ಇರ್ತಾರೆ ಟೆಕ್ನಾಲಜಿಯಲ್ಲಿ. ನಮಗೆ ಅವರು ಕೊಡೋದು ತೀರಾ ಆಮೇಲೆ ನಾಗರಿಕ ಜನಕ್ಕೆ ಬಿಡುಗಡೆ ಮಾಡೋದು ಬಹಳ ಹಿಂದಿನದ್ದು. ನಾವು ಅದನ್ನ ನೋಡೇ ಈ ಥರ ಹಿಂಗೆ ಆಡಿರ್ತೀವಿ. ನಾವು ಅದನ್ನು ಅದು ವಿದ್ಯೆ ಅದು ಹಿಂದಾಗಿ ಇಟ್ ಇಸ್ ಪ್ರಿಮಿಟಿವ್. ಹೀಗಾಗಿ ನಾವು ಓದ್ತಾ ಇಲ್ಲ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.